ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನನ್ನ ಆ್ಯನಿವರ್ಸರಿ ಸ್ಪೆಷಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗಿನ ಹೊರಗಡೆ ಇರೋ ಸಿಚುಯೇಷನ್, ಸೊ ಎಲ್ಲರೂ ಸೇಫ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇವತ್ತಿನ ವ್ಲಾಗ್ ನಂದು ಆ್ಯನಿವರ್ಸರಿ ಸ್ಪೆಷಲ್ ವ್ಲಾಗ್ ಮಾಡೋಣ ಅಂತ. ತುಂಬ ಸ್ಪೆಷಲ್ ಏನಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಇರೋ ಒಂದು ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೇಗಿರುತ್ತೆ ಇವತ್ತಿನ ವ್ಲಾಗ್ ಅಂತ ನೀವು ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಬೆಳಗ್ಗೆ ನಾನು ಟೀ ಜೊತೆಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಸ್ವಲ್ಪ ಕೆಲಸ ಇದೆ, ಕೆಲಸದ ಜೊತೆನೇ ವ್ಲಾಗು ಅಂತ ಅಂದರೆ ಗ್ರೋಸರಿ ಶಾಪ್ ಆದ್ದರಿಂದ ನಾವು ಕ್ಲೋಸ್ ಮಾಡೋ ಅವಶ್ಯಕತೆ ಇರಲಿಲ್ಲ. ನಾವು ಹೇಳಿ ನಿಮಗೆ ಗೊತ್ತು, ನಾವು ಆನ್ಲೈನಲ್ಲಿ ಕೂಡ ಏನು ತರಕಾರಿ ಎಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆನ್ಲೈನ್ ಬಿಸ್ನೆಸ್ ಕೂಡ ಇದೆ. ಸೊ ಹಾಗಾಗಿ ಕೌಂಟ್ರು ಕ್ಲೋಸ್ ಮಾಡಿ ಆನ್ಲೈನ್ ಮಾತ್ರ ಇರುತ್ತೆ ಬೆಳಗ್ಗೆಯಿಂದ. ಈಗ ಈ ಥರ ಇದ್ದಾಗ ನನಗೆ ವಿಡಿಯೋ ಮಾಡೋಕ್ಕಾಗ್ತಾನೆ ಇಲ್ಲ, ನನಗೆ ಟೈಮ್ ಸಿಗ್ತಾಯಿಲ್ಲ. ಬೆಳಗ್ಗೆ 6:30 to 7 o'clock ಹೋಗಿ ಶಾಪ್ ಓಪನ್ ಮಾಡಿದ್ರೆ ವಾಪಸ್ ಬರ್ತಾಯಿದ್ವಿ. ಇಬ್ಬರೂ ಕೂಡ 2:30, 3 o'clock ಆಗ್ತಿತ್ತು. ಆಗ ಬಂದು ಏನೋ ಒಂದು ಸ್ವಲ್ಪ ಬೇಯಿಸೋದು, ತಿನ್ನೋದು, ಒಂದು ಸ್ವಲ್ಪ ಹೊತ್ತು 1 hour 2 hour ನಿದ್ದೆ ಮಾಡಿದ ತಕ್ಷಣ ಆಗಲೇ 6 o'clock ಆಗ್ತಾಯಿತ್ತು. 6 o'clock ಮತ್ತೆ ಹೋಗಿ ಓಪನ್ ಮಾಡೋದು 9:30, 10 o'clock ಆಗ್ತಾಯಿತ್ತು. ಬರೀ ಇದೇ ರೂಟೀನ್ ಮಾಡಿದ್ದೀವಿ 2 weeks. ನನಗೆ 5 ನಿಮಿಷ ಟೈಮ್ ಸಿಕ್ಕಿಲ್ಲ. ನಾನು ಯೋಚನೆ ಮಾಡಿದ್ದು ಇವತ್ತು ನನಗೆ ಯೂಟ್ಯೂಬ್ಗೆ ಇನ್ನೂ ಟೈಮ್ ಇದೆ, ತುಂಬ ಟೈಮ್ ಇದೆ. ನಾನು ಇದೆಲ್ಲ ಒಂದು ಇದಕ್ಕೆ ಬಂದಮೇಲೆ, ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ಯೂಟ್ಯೂಬ್ ಚಾನಲ್ ಮಾಡೋಣ, ತೊಂದರೆ ಇಲ್ಲ. ನಾನು ಮನೆಯವ್ರಿಗೆ ಹೆಲ್ಪ್ ಮಾಡಬೇಕು ಇವಾಗ. ಇಟ್ಸ್ ಓಕೆ, ಯೂಟ್ಯೂಬ್ ಚಾನಲ್ ನಾನು ಆಲ್ರೆಡಿ 75 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಹೋದರೆ ಅದೇ ಆಗಲಿಲ್ಲ ಅಂತಂದರೆ ಮತ್ತೆ ನಾನು ಡಬಲ್ ಎಫರ್ಟ್ ಹಾಕಿ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿ ಹೇಗೋ ಪಿಕಪ್ ಮಾಡೋಣ ಯೂಟ್ಯೂಬ್ನ. ಈಗ ನಾನು ಸದ್ಯಕ್ಕೆ ನನ್ನ ಹಸ್ಬೆಂಡ್ಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆ ಹೋದೆ. ಬಟ್ ದೇವರು ನಾನು ಅಲ್ಲಿ ಇದು ಮಾಡಿದ್ದಕ್ಕೆ ನನಗಿಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಈಗ ಆಲ್ರೆಡಿ 2 weeksಯಿಂದ ನಾನು ರೆಗ್ಯುಲರ್ 1 ಮಂತಿಂದ ನಾನು ವೀಡಿಯೋಸ್ ಯಾವುದು ಸರಿಯಾಗಿ ಅಪ್ಲೋಡ್ ಮಾಡ್ತಾಯಿಲ್ಲ, ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಾಯಿಲ್ಲ. ಬಟ್ 500 ಸಬ್ಸ್ಕ್ರೈಬರ್ಸ್ ರೀಚ್ ಆಯಿತು. ಅದೇ ನಾವು ಒಂದು ಕಡೆ ಮಾಡಿದ್ರೆ ದೇವ್ರು ನಮ್ಗೆ ಇನ್ನೊಂದು ಕಡೆ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ಬೋದು. ಹಾಗೆ ಆ ಥರ ಒಂದು ಇದು ನೋಡಿ, ಹೀಟಲ್ಲಿ ಕೂತ್ಕೊಂಡು ಫುಲ್ಲು ಫೇಸಲ್ಲಿ ಸಣ್ಣ ಹೀಟ್ಗೆ ಪಿಂಪಲ್ಸ್ ಆಗಿಬಿಟ್ಟಿದೆ. ಸೊ ಓಕೆ, ಎಲ್ಲ ಹೋಗುತ್ತೆ, ಅದೇನು ಪರ್ಮನೆಂಟ್ ಅಲ್ಲ. ಈಗ ಕೂಡ ನನಗೆ ಟೈಮ್ ಇಲ್ಲ, ಮನೇಲಿ ಅರ್ಧ ಕೆಲಸ ಆಗಿದೆ. ನಾನು ಇವತ್ತು ವ್ಲಾಗ್ ಮಾಡೋಣ, ಸ್ಪೆಷಲಾಗಿ ಏನಾದರೂ ಕುಕ್ ಮಾಡೋಣ, ವೀಡಿಯೋಸ್ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತ ಅಂದ್ಕೊಂಡೆ. ಗೊತ್ತಿಲ್ಲ ಹೆಂಗೆ ಹೋಗುತ್ತೆ ಅಂತ, ಬಟ್ ವ್ಲಾಗ್ ಅಂತೂ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ. ಇವತ್ತು ನನ್ನ ದಿನ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಎದ್ದು ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿದ್ದೀನಿ. ಆಲ್ಮೋಸ್ಟ್ 8 o'clock ಆಯಿತು. ನನಗೆ 5 minutes ಟೈಮ್ ಇದೆ. ಅಷ್ಟರಲ್ಲಿ ನಾನು ಅವ್ರಿಗೊಂದು ಸ್ವಲ್ಪ ಟೀ ತೊಗೊಂಡು ಹೊಡ್ತೀನಿ, ಡ್ರೆಸ್ ಚೇಂಜ್ ಮಾಡಿಬಿಟ್ಟು ರೆಡಿಯಾಗಿ. ಬನ್ನಿ ನೋಡೋಣ ಇವತ್ತು ನಾನು ಹೇಗೆ ನನ್ನ ಡೇ ಹೋಗುತ್ತೆ ಅಂತ. ಸ್ಪೆಷಲ್ಸ್ ಡೇ ಅನ್ನೋದು ಈ ಥರ ಸ್ಪೆಷಲ್ ಡೇ ಅನ್ನೋದು ಬರ್ತಾ ಇರುತ್ತೆ. ಈ ವರ್ಷ, ನೆಕ್ಸ್ಟ್ ವರ್ಷ ಬರುತ್ತೆ, ಮುಂದಿನ ವರ್ಷವೂ ಬರುತ್ತೆ, ಬರ್ತಡೇಗಳು ಅಷ್ಟೇ. ಬಟ್ ನಾವಿವತ್ತು ನಾನು ಶಾಪ್ ಹತ್ರ ಹೋಗೋದು ಬಿಟ್ಟು ಏನೋ ಒಂದು ಅದು ತುಂಬ ಇಂಪಾರ್ಟೆಂಟ್ ಆಗಿದೆ ನನಗೆ. ಪ್ರಗತಿ ಕಿಸಾನ್ ಮಾರ್ಟ್ ನನ್ನ ಹಸ್ಬೆಂಡ್ಗೆ ನನಗೆ ತುಂಬ ಇಂಪಾರ್ಟೆಂಟ್ ಅದು. ಅದೇನೇ ಆದ್ರೂ ಒಂದು ಸಕ್ಸಸ್ ಅನ್ನೋ ಮಟ್ಟಕ್ಕೆ ತರಬೇಕು ಅನ್ನೋ ಆಸೆ ಇದೆ. ಹಾಗೆ ಅದರ ಒಂದು ಮಟ್ಟ ಸಕ್ಸಸ್ ಅಂತ ಹೋದ್ಮೇಲೆ ಅದ್ರ ಹಿಂದೆಗಡೆ ನಮ್ಮದು ಒಂದು ಏನು ಕಷ್ಟ ಇದೆಯಲ್ಲ, ಅದು ಒಂದು ಹಿಸ್ಟ್ರಿ ಆಗಬೇಕು ಅಂತಂದರೆ ನಾವು ಇವತ್ತು ಕಷ್ಟಪಟ್ಟಿರೋದು ಒಬ್ರಿಗೆ ಇನ್ಸ್ಪೈರ್ ಆಗಬೇಕು. ಆ ಥರ ನಾವು ಮಾಡಿದರೆ ಮಾತ್ರನೇ ಅದು ಕೆಲಸ ಆಗೋದು. ಸೊ ಕಷ್ಟಪಟ್ಟಿದ್ದನ್ನು ಜಾಸ್ತಿ ಹೇಳ್ಕೊಬಾರ್ದು ಅಂತ, ಬಟ್ ಇನ್ಸ್ಪೈರ್ ಆಗುತ್ತಾರೆ ಅಂತ. ಬಟ್ ನಾನು ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ನನ್ನ ಒಂದು ಸಿಚುವೇಶನ್ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಬಟ್ ಇದ್ಯಾವುದೂ ಕಷ್ಟ ಅಲ್ಲ, ನಮಗೆ ಇಷ್ಟಪಟ್ಟು ಮಾಡ್ತಾ ಇರೋವಂಥ ಕೆಲಸ. ಹಾಗೆ ನಾನು ಹೇಳಿದ್ನಲ್ಲ, ಇನ್ನೊಬ್ಬರು ನನಗೆ ಕಮೆಂಟ್ ಮಾಡಿದರು. ಗೊತ್ತಿಲ್ಲ ಅವರು ಯಾಕೆ ಆ ರೀತಿ ಕಮೆಂಟ್ ಮಾಡಿದ್ರು ಅಂತ. ಭೂಮಿ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಒಂದು ಕ್ಯಾಟ್ ನಮ್ಮ ಮನೇಲಿತ್ತು. ಸೊ ಅದು ತುಂಬ ಚಿಕ್ಕ ಮರಿ, ಅದನ್ನು ತೊಗೊಂಡು ಬಂದು ನಾವು ಶಾಪ್ ಹತ್ರನೇ ಇರಲಿ ಅಂತ ತೊಗೊಂಡು ಬಂದಿದ್ದು. ಶಾಪ್ ಹತ್ರ ಸ್ವಲ್ಪ ನಾಯಿ ಎಲ್ಲ, ಅಂದರೆ ಬೀದಿ ನಾಯಿ ಎಲ್ಲ ಇದೆ. ಸೊ ಹಾಗಾಗಿ ಅದು ತುಂಬ ಚಿಕ್ಕದು, ಎಲ್ಲಿ ಕಚ್ಚಿಬಿಡುತ್ತೆ, ಅದಕ್ಕಿನ್ನೂ ಅಷ್ಟು ತುಂಬ ಚಿಕ್ಕ ಮರಿ ಅದು ನಮ್ಮ ಮನೆಗೆ ಬಂದಾಗ. ಸೊ ಒಂದು 2-3 months ಮನೇಲಿರಲಿ, ಆಮೇಲೆ ತೊಗೊಂಡು ಹೋಗೋಣ ಅಂತ. ಈಗ ಸದ್ಯಕ್ಕೆ ಅದು ನಮ್ಮ ಮನೇಲಿಲ್ಲ. ಯಾವಾಗಾದರೂ ಒಂದ್ಸರಿ ಕರ್ಕೊಂಬರ್ತೀವಿ ನಾನ್ ವೆಜ್ ಏನಾದರೂ ಮಾಡಿದಾಗ. ಅವಾಗ ಇರುತ್ತೆ ಒಂದು ನೈಟು, ಮತ್ತು ಹೋಗಿಬಿಡುತ್ತೆ. ನಾವು ಕ್ಯಾಟನ್ನು ಹಿಂಸೆ ಮಾಡಿಲ್ಲ, ಅದು ಸ್ವತಂತ್ರ ಕಿತ್ಕೊಂಡಿಲ್ಲ, ಅದು ಇಷ್ಟ ಬಂದಂಗಿದೆ. ಅದು ಸ್ಟೋರ್ ರೂಮಲ್ಲಿ ಇರುತ್ತೆ, ನಮ್ಮ ಮನೇಲೂ ಕೂಡ ಇಲ್ಲ. ಅಲ್ಲೆಲ್ಲ ಓಡಾಡಿಕೊಂಡು ಆರಾಮಾಗಿದೆ. ಅಷ್ಟು ಮುದ್ದಾಗಿರೋ ಕ್ಯಾಟಿಗೆ ಹಿಂಸೆ ಕೊಡೋಕ್ಕಾಗತ್ತಾ? ಅದು ನಮ್ಗೆ ಮಿಯೋ ಅನ್ನತ್ತೆ, ಅದು ಸೌಂಡಿಗೆ ಅವ್ರು ಹೇಳಿದ್ರು ನೀವು ಅರ್ಥ ಮಾಡ್ಕೊಳ್ಳಿ, ಅದಕ್ಕೆ ಕಷ್ಟ ಆಗ್ತಿದೆ ಅಂತ. ಇಲ್ಲ, ಇವಾಗಲೂ ಅಷ್ಟೇ, ಭೂವಿ ಅಂದ ತಕ್ಷಣ ಅದು ಮಿಯೋ ಅಂತ. ಸೊ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇದೆ ಅಷ್ಟೇ. ನಮ್ಮ ಪ್ರೀತಿಗೆ ಅದು ಹೆಚ್ಚು ಪ್ರೀತಿ ಕೊಡ್ತಾ ಇದೆ ಅಷ್ಟೇ. ಟುಡೇ ಮಟನ್ ಬಿರಿಯಾನಿ. ನನಗೋಸ್ಕರ ಮಟನ್ ಬಿರಿಯಾನಿ ಮಾಡ್ತಿದ್ದಾರೆ, ಅವರಿಗೋಸ್ಕರ ಚೆನ್ನಾಗಿ ಮಾಡ್ಕೊಡ್ತೀಯಾ? ನನಗೆ ಖಾರ ಇಷ್ಟ, ಅವರಿಗೆ ಸ್ವೀಟ್ ಇಷ್ಟ, ಅಪೋಸಿಟ್. ಸ್ವೀಟ್ ಅಂದರೆ ಅಪ್ಪ ಮಗಳಿಗೆ ಅಷ್ಟು ಇಷ್ಟ. ನನ್ನ ಮಗಳು ಅವರಿಬ್ಬರು ಸ್ವೀಟು, ಇವರಿಬ್ರಿಗೆ ಆಪೋಸಿಟ್ಟು, ನಾನು ಖಾರ.
ಸೊ ಕ್ಯಾಟು ಬೆಕ್ಕನ್ನು ಬಿಟ್ಟರೆ ಬೇರೆ ಯಾವ ಅನಿಮಲ್ನ ಸಾಕಬೇಕು ಅಂತ ನಮಗೆ ಗೊತ್ತಿಲ್ಲ, ಸಾಕಬೇಡಿ ಅಂತ ಕೂಡ ಅವ್ರು ಹೇಳಿದರು. ನಿಮ್ಗೆ ಗೊತ್ತಿಲ್ಲ, ಮನುಷ್ಯಂಗೆ ಒಂದಿಷ್ಟು ಪ್ರೀತಿ ಕೊಟ್ಟು ಯಾವತ್ತೂ ಒಂದಿನ ಕೋಪ ಮಾಡಿಕೊಂಡ್ರೆ ಅವನು ಬೇರೆ ಥರ ಬದಲಾಗ್ಬಿಡ್ತಾನೆ. ಬಟ್ ಪ್ರಾಣಿ ಹಾಗಲ್ಲ, ನಮ್ಗೆ ಒಂದು ಸ್ವಲ್ಪ ಪ್ರೀತಿ ಕೊಡಿ, ಅದು ಸಾಯೋವರೆಗೂ ನಮಗೆ ಅಷ್ಟು ಪ್ರೀತಿ ಕೊಡುತ್ತೆ. ನನಗೆ ನಾಯಿ ಬೆಕ್ಕು ಅಂದರೆ ಇವಾಗ ಅದನ್ನು ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ಇದು ಅಷ್ಟೇ ನಮ್ಗೆ ಅಷ್ಟು ಹೊಂದ್ಕೊಂಡಿದೆ. ನಾಯಿ ಅಂದರೆ ಮಾತ್ರ ನನಗೆ ತುಂಬ ಇಷ್ಟ, ತುಂಬ ಪ್ರಾಣ. ಆದರೆ ಸಾಕೋ ಅವಕಾಶ ನನಗೆ ಸಿಕ್ಕಿಲ್ಲ ಅಷ್ಟೇ. ನಮ್ಮ ಮನೇಲಿ ಇದೆ, ಬಟ್ ನನಗೆ ಆ ಅವಕಾಶ ಇಲ್ಲ. ಸಿಕ್ಕಿದ್ರೆ ಖಂಡಿತ ನಾನೊಂದು 2-3 ನಾಯಿ ಸಾಕಬೇಕು ಅನ್ನೋ ಆಸೆ ಅಂತೂ ಇದೆ. ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಹೇಳಿದ್ನಲ್ಲ 3 o'clock ಆಗೋಗಿತ್ತು ಆಲ್ರೆಡಿ ನಾವು ಮನೆಗೆ ಬರೋಷ್ಟರಲ್ಲಿ. ಬಂದ ತಕ್ಷಣ ಬೇಗ ಕುಕ್ಕಿಂಗ್ ಮಾಡೋಣ, ತುಂಬ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು, ಅವರಿಗೆ ಸ್ವೀಟ್ ಇಷ್ಟ, ನನಗೆ ಖಾರ ಇಷ್ಟ. ಸೊ ಹಾಗಾಗಿ ಸರಿ, ನನಗೆ ಖಾರ ಅಂತಂದರೆ ಮಟನ್ ಬಿರಿಯಾನಿ ಮಾಡಿಕೊಡ್ತೀನಿ, ನಾನು ಅವ್ರಿಗೆ ಸ್ವೀಟ್ ಅಂತಂದರೆ ಬೇಗ ಕ್ವಿಕ್ ಆಗುತ್ತೆ, ಜಾಮೂನ್ ಮಾಡೋಣ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡ್ತಾಯಿದ್ದೆ. ಯಾಕೆ ಅವ್ರು ಮಟನ್ ಬಿರಿಯಾನಿ ಮಾಡ್ತಾಯಿದ್ದಾರೆ ಅಂತಂದರೆ, ನನಗೆ ಬಿರಿಯಾನಿ ಹೇಳ್ಕೊಟ್ಟಿದ್ದೆ ಅವರು. ಬಿರಿಯಾನಿ ಮಾತ್ರ ಸೂಪರಾಗಿ ಮಾಡ್ತಾರೆ, ಚಿಕನ್ದಾಗಿರ್ಬೋದು, ಮಟನ್ದಾಗಿರ್ಬೋದು. ಕೆಲವೊಂದು ರೆಸಿಪೀಸ್ ಅವ್ರಿಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಡಾಬಾ ಮಾಡಬೇಕು ಅನ್ನೋ ಆಸೆ ಇತ್ತು. ಕುಕ್ಕಿಂಗ್ ತುಂಬ ಇಷ್ಟ ಅವ್ರಿಗೆ. ಕುಕ್ಕಿಂಗ್ ಮಾಡು ಅಂತ ಅಂದರೆ ತುಂಬ ಖುಷಿಯಾಗಿ ಮಾಡ್ತಾರೆ, ಬಟ್ ಅದಕ್ಕೆಲ್ಲ ಮೆಜರ್ಮೆಂಟ್ ಎಲ್ಲ ಪಕ್ಕಾ ಇರಬೇಕು, ಆ ಥರ ಅವರು ಹೆಂಗಂದ್ರೆ ಹಂಗೆ ಮಾಡೋದಿಲ್ಲ. ಸೊ ನನಗೋಸ್ಕರ ಬಿರಿಯಾನಿ ಮಾಡಿಕೊಡ್ತಾ ಇದ್ದಾರೆ, ಆ್ಯನಿವರ್ಸರಿ ಸ್ಪೆಷಲ್. ನಮ್ಮದೇನು ತುಂಬ ಗ್ರ್ಯಾಂಡ್ ಸೆಲೆಬ್ರೇಷನ್, ಕೇಕ್ ಕಟ್ಟಿಂಗ್ ಈ ಥರ ಏನೂ ಇಲ್ಲ. ಅಲ್ಲಿಂದ ಬಂದು ತುಂಬ ಟಯರ್ಡ್ ಆಗಿತ್ತು ಪಾಪ. ಆ ಟಯರ್ಡಲ್ಲೂ ಕೂಡ ಬೇಗ ಮಾಡಿಕೊಟ್ರು. ನಂದು ಜಾಮೂನ್ ಬೇಗ ಕ್ವಿಕ್ಕಾಗಿ ಆಗಿಬಿಡ್ತು, ಅವ್ರ ಬಿರಿಯಾನಿ ಸ್ವಲ್ಪ ಲೇಟ್ ಆಯಿತು, ಮಾಡಿಕೊಟ್ರು. ಇಷ್ಟೇ ಸಾಕು. ಸೆಲೆಬ್ರೇಷನ್ ಅಂತಂದರೆ ಇದು ನನಗೆ ತುಂಬ ಖುಷಿ ಕೊಡುತ್ತೆ. ನನಗೇನು ತುಂಬ ಹಾಗೆ ಹೀಗೆ ಮಾಡಬೇಕು ಅಂತ ಏನೂ ಇಲ್ಲ. ಹೊಟ್ಟೆ ತುಂಬ ಊಟ ಮಾಡಿ ಈ ಥರ ಒಂದು ಸ್ವಲ್ಪ ಟೈಮ್ ನನ್ನ ಜೊತೆ ಖುಷಿಯಾಗಿ ಕಳೆದ್ರೆ ಅದಕ್ಕಿಂತ ದೊಡ್ಡ ಸರ್ಪ್ರೈಸ್ ಗಿಫ್ಟ್ ಏನೂ ಇಲ್ಲ. ಬಟ್ ನನ್ನ ಹತ್ರ ಅವತ್ತು ಅವ್ರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದರೆ ಅವತ್ತಿಗೆಲ್ಲ ನೆನಪಾಗುತ್ತೆ, ಇವತ್ತೇನು ಸೆಲೆಬ್ರೇಷನ್ ಇಲ್ಲ ಅಂತ. ಅವಾಗ ತುಂಬ ಬೇಜಾರಾಗುತ್ತೆ. ಈ ಥರ ನನ್ನ ಜೊತೆ ಒಂದು ಸ್ವಲ್ಪ ಟೈಮ್ ಇದ್ದರೂ ನಾನು ತುಂಬ ಖುಷಿಯಾಗುತ್ತೆ. ಇಬ್ಬರು ಕೂಡ ಕುಕ್ಕಿಂಗ್ ಮಾಡಿದ್ವಿ. ಹೀಗೆ ಅಲ್ಲ, ಪ್ರತಿದಿನ ಅಷ್ಟೇ. ಶಾಪಲ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಅವ್ರ ಮನೆಗೆ ಬಂದಾಗ ಕೆಲವೊಂದು ಸರಿ ನನಗೆ ಹೆಲ್ಪ್ ಮಾಡ್ತಾರೆ. ಆ ಥರ ಈ ಥರ ನಾನೇ ಮಾಡಬೇಕಾ ನೀನೇ ಮಾಡಬೇಕಾ ಅನ್ನೋದಿಲ್ಲ. ಇದು ಒಂದು ನನಗೆ ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಏನೇ ಆಗಲಿ, ನನಗೆ ಹುಷಾರಿಲ್ಲ ಅಂದ್ರೂ ಕೂಡ ಅಡುಗೆ ಮಾಡೋಕ್ಕೂ ಅವ್ರು ಹಿಂದೆ ಮುಂದೆ ನೋಡೋಲ್ಲ, ಪಾತ್ರೆ ತೊಳೆಯೋಕ್ಕೂ ಅಷ್ಟೇ. ಈ ಥರ ಒಬ್ಬರಿಗೆ ಒಬ್ಬರು ಹೆಲ್ಪ್ ಮಾಡಿದ್ರೇ ಜೀವನ ಚೆನ್ನಾಗಿ ಹೋಗುತ್ತೆ, ಸಂಸಾರ ಸುಖವಾಗಿರುತ್ತೆ. ಕುಕ್ಕಿಂಗ್ ಮಾಡಿದ್ದಾಯಿತು. ಇವಾಗ ಬಿರಿಯಾನಿ ರೆಡಿ ಇದೆ. ಹೇಗಾಗಿದೆ ಅಂತ ನಾವು ಇವಾಗ ಟೆಸ್ಟ್ ಮಾಡಿ ಹೇಳ್ತೀನಿ. ಹಾಗೆ ನಾನು ಜಾಮೂನ್ ಮಾಡಿದ್ದೀನಿ. ಜಾಮೂನ್ ನಾರ್ಮಲ್ ಈಸಿ ಬೇಗ ಮಾಡಿದೆ, ಬಟ್ ಇವ್ರಿಗೆ ಸ್ವಲ್ಪ ಟೈಮ್ ಆಯಿತು. ಈಗ ಊಟ ಮಾಡಿ ನನ್ನ ಬಗ್ಗೆ ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ಒಂದು ಚಿಕ್ಕದೊಂದು ಗೇಮ್ ಆಡೋಣ ಅಂತ ಅಂದ್ಬಿಟ್ಟು, ಅಂದರೆ ಒಂದು 15 ಕ್ವೆಶನ್ಸ್ ಇಟ್ಕೊಂಡಿದ್ದೀನಿ ನಾನು. ಅದನ್ನು ಕೇಳ್ತೀನಿ, ಅವರು ಹೇಗೆ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ಊಟ ಮಾಡ್ತೀವಿ. ತುಂಬ ಲೇಟಾಗಿದೆ, 4 ಆಗ್ತಾ ಇದೆ ಟೈಮು. ಸೊ ಲೇಟಾಗಿ ಬಂದ್ವಿ ಶಾಪಿಂದ, ಅದಕ್ಕೆ ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಚಿನಿ, ಬಿಸಿ ಬಿಸಿ ಬಿರಿಯಾನಿ. ಅಡುಗೆ ಎಲ್ಲ ಮಾಡಿ ಇಬ್ಬರು ಕೂಡ ಜೊತೆಲೇ ಕೂತ್ಕೊಂಡು ಊಟ ಮಾಡಿದ್ವಿ. ಇಷ್ಟು ಸೆಲೆಬ್ರೇಷನ್ ನಾವು ಖರ್ಚು ಮಾಡಿ ಮಾಡೋ ಅಷ್ಟು ಸೆಲೆಬ್ರೇಷನ್ಗೆ ಸಮ ಅಂತ ನನಗನ್ಸುತ್ತೆ. ಇದಾದಮೇಲೆ ಅವ್ರಿಗೆ ಟೈಮ್ ಕೂಡ ಇರಲಿಲ್ಲ, ಬಟ್ ಅವ್ರಿಗೆ ಹಿಂಗೆ ಕ್ಯಾಮ್ರಾ ಮುಂದೆ ಎಲ್ಲ ಬರೋಲ್ಲ, ತುಂಬ ಇದು ಮಾಡ್ತಾರೆ. ಓಕೆ, ನಾನು ಕೇಳಿದೆ ಆ್ಯನಿವರ್ಸರಿ ಸ್ಪೆಷಲ್ ಈ ಥರ ಒಂದು ಕ್ವೆಶ್ಚನ್ ಆನ್ಸರ್ ಗೇಮ್ ಮಾಡೋಣ ಅಂತ. ಸರಿ ಓಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಒಂದು ಕ್ಲಿಪ್ ಇದೆ, ಹೇಗೆ ಮಾಡಿದ್ರು ಅಂತ. ನನಗೆ ಅವ್ರ ಜೊತೆ ಕ್ಯಾಮ್ರಾ ಮುಂದೆ ಸ್ವಲ್ಪ ಫಸ್ಟ್ ಟೈಮ್ ಒಂಥರ ಅನಿಸ್ತು. ಸೊ ಹೇಗೆ ಬಂದಿದೆ ಗೊತ್ತಿಲ್ಲ. ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಗೇಮ್ ಮಾಡಿದ್ದೀವಿ, ಕೊನೆಯಲ್ಲಿ ನೋಡಿ. ನಾನು ಅವರು ಇಬ್ಬರು ಕೂಡ ಜೊತೇಲಿ ಕೂತ್ಕೊಂಡೆ ಊಟ ಮಾಡೋದು. ಇದು ತಟ್ಟೆ ತೊಳೆಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ, ಸ್ವಲ್ಪ ಕಡಿಮೆ ತಟ್ಟೆ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಹಾಗಲ್ಲ, ಸೊ ಹಾಗೆ ಗೊತ್ತಿಲ್ಲ, ಅದು ಅವಾಗಿಂದನೂ ಜೊತೆಲೇ ಬಂದಿದೆ. ಬನ್ನಿ ಕ್ವೆಶ್ಚನ್ಗೆ, ನಾನು ಕೇಳೋ ಕ್ವೆಶ್ಚನ್ಗೆ ಅವ್ರು ಹೇಗೆ ಆನ್ಸರ್ ಮಾಡಿದ್ರು ಅಂತ ಎಲ್ಲ ಆಯ್ತು. ಇವಾಗ ಈಗ ನಾನು ಒಂದಿಷ್ಟು ಕ್ವೆಶ್ಚನ್ಸ್ ಕೇಳ್ತೀನಿ ಅಂತ ಹೇಳಿದೆ, ಕೇಳ್ತೀನಿ. ಅವ್ರಿಗೆ ನನ್ನ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ಗೊತ್ತಾಗುತ್ತೆ. ಸಿಂಪಲ್ ಕ್ವೆಶ್ಚನ್ಸ್, ನನಗೇನು ಇಷ್ಟ ಆಗುತ್ತೆ ಅಂತ ನನ್ನ ಬಗ್ಗೆ. ನಾನು ಅವ್ರಿಗೂ ಹೇಳಿದೆ ನೀವು ಕ್ವೆಶ್ಚನ್ ರೆಡಿ ಮಾಡ್ಕೊಳ್ಳಿ ಅಂತ. ಇಲ್ಲ ನೀನು ಹೇಳು ಸಾಕು ಅಂದರು. ಸೊ ಫಸ್ಟ್ ಕ್ವೆಶ್ಚನ್ನು, ನನಗೆ ತುಂಬ ಇಷ್ಟ ಆಗುವಂಥ ಕಲರ್ ಯಾವುದು? ಬ್ಲ್ಯಾಕ್. ಕರೆಕ್ಟ್, ರೈಟು. ಮದುವೆ ಆದಮೇಲೆ ಫಸ್ಟ್ ಟೈಮು ನಾವು ಒಂದು ಜಾಗಕ್ಕೆ ಹೋಗಿದ್ವಿ. ಯಾವುದು? ಮದುವೆ ಆದಮೇಲೆ ಯಾವ ಜಾಗ ಅದು? ಫಸ್ಟ್ ಟೈಮ್ ಮದುವೆ ಆದಮೇಲೆ ಫಸ್ಟ್ ಟೈಮ್ ಒಂದು ಜಾಗಕ್ಕೆ ಹೋಗಿದ್ವಿ. ಅದು ನಿಮ್ಗೆ ಹತ್ರ ಇರೋದು ಊರಲ್ಲಿ. ಶಿವಗಂಗೆ. ಮರ್ತಿದ್ದೆ ನೀನು, ಕ್ಲೂ ಕೊಟ್ಟಿದ್ದಕ್ಕೆ ಗೊತ್ತಾಗಿದ್ದು. ಇಲ್ಲ, ಗೊತ್ತಿತ್ತು.
ಶಿವಗಂಗೆ ಕರೆಕ್ಟು. ಮದುವೆ ಆದಮೇಲೆ ಇವ್ರ ಫ್ರೆಂಡು ನಮ್ಮ ಮನೆಗೆ ಬಂದಿದ್ರು, ಆರ್ಮಿ ಫ್ರೆಂಡು ಪ್ರವೀಣ ಅಂತ. ಅವ್ರ ಫ್ಯಾಮಿಲಿ ಬಂದಿತ್ತು, ಅವರು ನಾವು ಹೊಸ್ದಾಗಿ ಮದುವೆ ಆದಾಗ ಫಸ್ಟ್ ಟೈಮ್ ಹೋಗಿದ್ದ ಜಾಗ ಅದು. ಮದುವೆ ಆದಮೇಲೆ ನನಗೆ ತುಂಬ ಇಷ್ಟ ಆಗುವಂಥ ಒಂದು ಫುಡ್ ಯಾವುದು, ಫೇವ್ರೆಟ್ ಫುಡ್ ನಾನು ಇಷ್ಟಪಡ್ತೀನೋ ಅಂಥದ್ದು? ಚಿಕನ್ ಕಬಾಬ್. ಕರೆಕ್ಟು, ಬಟ್ ಈಗ ಪ್ರೆಸೆಂಟ್ ಚೇಂಜ್ ಆಗಿದೆ. ಫಸ್ಟು ತುಂಬ ಇಷ್ಟಪಡ್ತಾ ಇದೆ. ನಾನು ಹುಟ್ಟಿದ ದಿನ ಯಾವುದು? ಬರ್ತ್ಡೇ ಡೇ, ಹುಟ್ಟಿದ ದಿನ ಯಾವುದು? ಮಂಗಳವಾರ. ಕರೆಕ್ಟ್. ಸರಿ, ನಾನು ತುಂಬ ಇಷ್ಟಪಡುವಂಥ ಡ್ರೆಸ್ ಯಾವುದು? ಮೈ ಫೇವ್ರೆಟ್ ಡ್ರೆಸ್ ಅಂದರೆ ವೆರೈಟಿ ಇಲ್ಲ, ಯಾವ ಡ್ರೆಸ್, ಯಾವ ಥರ ಡ್ರೆಸ್ ಇಷ್ಟಪಡ್ತೀನಿ? ಟೋಟಲಿ ವೆಸ್ಟರ್ನ್ ಡ್ರೆಸ್. ವೆಸ್ಟರ್ನ್. ಆಯಿತಾ. ನನ್ನ ಲೈಫಲ್ಲಿ ನಾನು ತುಂಬ ಫೇವ್ರೆಟ್ ಅಂತ ಅಂದ್ಕೊಂಡಿರೋದು, ತುಂಬ ಇಷ್ಟಪಡುವಂಥ 3 ವ್ಯಕ್ತಿ ಹೆಸರು ಇದೆ. ಯಾರ್ಯಾರು? ನಮ್ಮಮ್ಮ. ಕರೆಕ್ಟ್. ಮತ್ತೆ ನನ್ನ ಮಗಳು. ನಮ್ಮ ಮಗಳು. ಮತ್ತೆ ನಾನು. ಕರೆಕ್ಟ್, ಇಲ್ಲ ಕರೆಕ್ಟ್. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನೊಂದು ನನಗೆ ಇಷ್ಟ ಆಗುವಂಥ ಪೆಟ್ ಆನಿಮಲ್ ಯಾವುದು? ಡಾಗ್. ತುಂಬ ಇಷ್ಟಪಟ್ಟಿದ್ದು ನಮ್ಮ ಬೈರ. ನನ್ನಲ್ಲಿರುವಂಥ ಯಾವ ಗುಣ ನಿಮಗೆ ಇಷ್ಟ ಆಗುತ್ತೆ, ಯಾವ ಗುಣ ಇಷ್ಟ ಆಗೋದಿಲ್ಲ? ತುಂಬ ಆಟ ಇಷ್ಟ ಆಗಲ್ಲ. ಇಷ್ಟ ಆಗುವಂಥದ್ದು ಮುಂಚೆ ತುಂಬ ಪ್ರೀತಿ ಇರ್ತಾರೆ ಇಷ್ಟ. ಹೌದಾ? ಅಷ್ಟೇ ಇಷ್ಟ ಆಗಿದೆ. ಫಸ್ಟ್ ಟೈಮ್ ನನ್ನ ನೋಡಿದಾಗ ನಿಮಗೆ ಯಾವ ಫೀಲಿಂಗ್ ಬಂತು ನನ್ನ ಮೇಲೆ? ಏನಂತ ನನ್ನ ಫಸ್ಟ್ ಟೈಮ್ ನೋಡಿದಾಗ ಏನು ಅನಿಸ್ತು? ಮದುವೆ ಅನಿಸ್ತು. ಡೈರೆಕ್ಟಾಗಿ ಮದುವೆ ಆಗ್ಬೇಕು ಅನಿಸ್ತಾ? ಹೌದು, ಅಷ್ಟೇ ಆಗಿರೋದು. ಬೇರೆ ಏನು ಫೀಲಿಂಗ್ ಇಲ್ಲ? ಹುಡುಗಿ ಚೆನ್ನಾಗಿದ್ದಾಳೆ, ಕ್ಯೂಟ್ ಆಗಿದ್ದಾಳೆ, ಆ ಥರ ಏನು ಅನಿಸ್ಲಿಲ್ವಾ? ಆಯಿತಾ. ಇನ್ನೊಂದು, ನನಗೆ ಒಂದು ಡ್ರೀಮ್ ಕೆಲಸ ಅಂದರೆ ಡ್ರೀಮ್ ವರ್ಕ್ ಅಂತ ಇದ್ದರೆ ನನ್ನ ಕನಸು ಏನು? ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು, ಸ್ವಂತ ಮಾಡ್ಬೇಕು, ಹೆಸರು ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅಂತ. ನಮ್ಮ ಖರ್ಚಾಗಲಿ ನಮ್ಮದಾಗಲಿ ಇನ್ನೊಬ್ಬರ ಹತ್ರ ಕೈ ಚಾಚ್ ಮಾಡ್ಬೋದು ಒಂದು. ಕರೆಕ್ಟು. ನನಗೆ ನಾನು ಯಾವಾಗಲೂ ಏನಾದರೂ ಸುಮ್ಮನೆ ಇರೋದಕ್ಕಿಂತ ಏನಾದರೂ ಮಾಡಬೇಕು, ಏನಾದ್ರು ಸಂಪಾದನೆ ಮಾಡಬೇಕು ಅನ್ನೋದು ಜಾಸ್ತಿ. ಆಮೇಲೆ ಪ್ರತಿಯೊಂದಕ್ಕೂ ಇವ್ರ ಹತ್ರ ದುಡ್ಡು ಇಸ್ಕೊಂಡು ಖರ್ಚು ಮಾಡೋದು ಆ ಥರ ಎಲ್ಲ ಇಷ್ಟ ಆಗಲ್ಲ. ಇವ್ರ ಹತ್ರ ಅಂತಲ್ಲ, ಯಾರ ಹತ್ರನೂ ನನ್ನ ಖರ್ಚು ನಾನೇ ಸಂಪಾದನೆ ಮಾಡಬೇಕು ಅನ್ನೋದು ಅವಾಗಿಂದನು. ನನ್ನ ಹತ್ರ ನಾನು ಒಂದು ಕ್ಯಾರೆಕ್ಟರ್ ಅಂದರೆ ನನ್ನದೊಂದು ಗುಣ ಇದೆ, ಅದನ್ನು ನೀನು ಚೇಂಜ್ ಮಾಡಿಕೊಂಡ್ರೆ ನನಗೆ ನೀನು ತುಂಬ ಇಷ್ಟ ಆಗ್ತೀಯಾ ಅಂತ ಆ ಥರ ಯಾವುದಾದ್ರೂ ಒಂದು ಗುಣ ಇದೆಯಾ ನನ್ನಲ್ಲಿ? ಚೇಂಜ್ ಮಾಡ್ಕೋಬೇಕು ಯಾವುದು ಇದ್ದರೆ? ಹೆಂಗಸಿಗೆ ಹಠ ಇರಬಾರ್ದು. ಹಠ 0 ಇರಬೇಕಾ? ಅಷ್ಟೇನಾ? ಅವೆಲ್ಲ ಸಾಧನೆ ಅನ್ನೋದು ಡಬಲ್ 100 ಪಟ್ಟು ಅಪ್ಪಾಗ್ತದೆ. ಅವಾಗ ಹಠ ಇರುತ್ತಾ? ಮುಂದೆ ಹೋಗ್ತಾರೆ. ಛಲ ಇರಬೇಕು, ಹಠ ಇರಬಾರ್ದು. ಅದನ್ನ ಬದಲಾಯಿಸ್ಕೊಬೇಕಾ? ಓಕೆ. ನನಗೆ ಕೋಪ ಬಂದರೆ ಇಷ್ಟ ಆಗುತ್ತಾ? ಇಷ್ಟ ಆಗಲ್ಲ. ಕೋಪ ಜಾಸ್ತಿ ಬರುತ್ತಾ? ಇಷ್ಟೇನೆ. ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗೂ ಕರೆಕ್ಟಾಗಿ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ. ಇಷ್ಟೇನೆ. ಯಾವುದು ಕಾರಣಕ್ಕೂ ವಿಡಿಯೋ ಮುಂದೆಲ್ಲ ಬರಲ್ಲ ಅವರು. ಒಂದು ಸೆಲ್ಫಿ ಕೂಡ ತೊಗೊಳ್ಳಲ್ಲ, ಫೋಟೋಸ್ ಹುಚ್ಚೆಲ್ಲ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಆ ಥರ ಎಲ್ಲ ಇಲ್ಲ ಅವ್ರಿಗೆ. ಬರೀ ಅವ್ರ ಕೆಲಸದ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾರೆ. ಸೊ ಇವತ್ತು ಆ್ಯನಿವರ್ಸರಿ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ನಾನು ನಿಮ್ಗೆ ಹೇಳ್ದಂಗೆ ನಮಗೆ ಸ್ವಲ್ಪ ಬ್ಯುಸಿ ಇದ್ರು ಇವರು, ಕೆಲಸ ಜಾಸ್ತಿ. ಸೊ ಇರೋ ಟೈಮಲ್ಲಿ ಜೊತೆಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬೇಗ ಶಾಪ್ ಕ್ಲೋಸ್ ಮಾಡಿಕೊಂಡು ನನ್ನ ಜೊತೆ ಬಂದು ಇವತ್ತು ಇಲ್ಲಿವರೆಗೂ ಒಂದು ಗೇಮ್ ಕೂಡ ಆಡಿದ್ದಾರೆ. ಥ್ಯಾಂಕ್ ಯು. ಓಕೆ, ತುಂಬ ಬ್ಯುಸಿ ಇದ್ದೀನಿ. ಅದು ಏನು ಕೆಲಸ ಮಾಡ್ತಾ ಇರ್ತೀನಿ ಅಂದರೆ ಮುಂದೆ ಗೊತ್ತಾಗುತ್ತೆ ಎಲ್ಲರಿಗೂ. ಸೊ ಈಗ ಅದ್ರ ಬಗ್ಗೆ ಹೇಳೋದು ಬೇಡ.